ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ವಿಷಯದ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ವಿಷಯ ಏನಪ್ಪಾ ಅಂದರೆ, ಬಿಡದಿ ರೈತರ ಜಮೀನನ್ನು ಅಳತೆ ಮಾಡಲು ಹೋದ ಅಧಿಕಾರಿಗಳಿಗೆ ಪೊರಕೆ ಪೂಜೆ. ಎಸ್ ವೀಕ್ಷಕರೇ, ಈ ವಿಷಯ ಕೇಳ್ತಾ ಇದ್ದೀನಿ ಅಂದರೆ, 1.5 ವರ್ಷಗಳಿಂದ ಬಿಡದಿ ರೈತರು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೋರಾಟ ಮಾಡ್ತಿದ್ದಾರೆ. ಆದರೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಾನು ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಹಠ ತೊಟ್ಟು ನಿಂತಿದ್ದಾರೆ. ಇದರ ಮಧ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸಹ ರೈತರ ಪರವಾಗಿ ನಿಂತುಕೊಂಡ್ರು, ಬೆಂಬಲ ಕೊಟ್ಟರು. ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮಾಡಿದ್ರು. ಬಿಜೆಪಿಯವರ ಸಪೋರ್ಟು ಸಹ ರೈತರಿಗೆ ಸಿಕ್ತು. ಇಷ್ಟಾದರೂ ರೈತರು ಗಲಾಟೆ ಮಾಡ್ತಾ ಇದ್ರು. ಇಲ್ಲ, ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ನಿಮ್ಮ ಭೂಮಿಯನ್ನು ನಮಗೆ ಬೇಕೇ ಬೇಕು, ನಾನು ತೆಗೆದುಕೊಂಡು ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಪಂತನ ಕೊಡ್ತಾರೆ. ನೀವು ಬನ್ನಿ, ಬೈರಮಂಗಲ ರೈತರ ಮುಂದೆ ಕುಂತು ಮಾತಾಡಿ, ಬೈರಮಂಗಲದಲ್ಲಿ ರೈತರು ನಿಮಗೆ ಜಮೀನನ್ನು ಕೊಟ್ಟರೆ ನೀವು ತೆಗೆದುಕೊಂಡು ಟೌನ್ಶಿಪ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬೈರಮಂಗಲಕ್ಕೆ ಹೋಗೋದಿಲ್ಲ. ಕುಮಾರಸ್ವಾಮಿ ಅವರು ಬೈರಮಂಗಲಕ್ಕೆ ಹೋಗಿ ರೈತರಿಗೆ ಬೆಂಬಲವನ್ನು ಸೂಚಿಸ್ತಾರೆ. ಇದರ ಮಧ್ಯದಲ್ಲಿ ಕಾಂಗ್ರೆಸ್ಸಿನಲ್ಲಿ ಕೆಲವು ನಾಯಕರು ಡಿ.ಕೆ. ಶಿವಕುಮಾರ್ ವಿರುದ್ಧನೇ ಮಾತಾಡ್ತಾರೆ. ಇದು ಬೇಕಾಗಿಲ್ಲ ನಮಗೆ. ಆದರೆ ಕುಮಾರಸ್ವಾಮಿ ಹಠದ ಮೇಲೆ ಡಿ.ಕೆ. ಶಿವಕುಮಾರ್ ನಮ್ಮ ಪಕ್ಷವನ್ನೇ ಹಾಳು ಮಾಡ್ತಿದ್ದಾರೆ ಅಂತ ಕೆಲವು ನಾಯಕರು ಡಿ.ಕೆ. ಶಿವಕುಮಾರ್ ವಿರುದ್ಧನೇ ಮಾತಾಡ್ತಾರೆ. ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಬಿಡದಿ ಟೌನ್ಶಿಪ್ ಬಗ್ಗೆ ನಮ್ಮ ಜನರು ಜಾಗವನ್ನು ಕೊಡಲ್ಲ ಅಂದ್ರೆ ನಾವು ಬೇರೆ ಕಡೆ ಟೌನ್ಶಿಪ್ನ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಏಕಾಏಕಿ ರೈತರಿಗೆ ಇನ್ಫಾರ್ಮೇಶನ್ ಕೊಡದೆ ಬುಲ್ಡೋಜರ್ ಮತ್ತೆ ಅಧಿಕಾರಿಗಳು ರೈತರ ಜಮೀನಿಗೆ ನುಗ್ಗಿದ್ದಾರೆ. ಕೋಪ ನೆತ್ತಿಗೇರಿ ಅಧಿಕಾರಿಗಳಿಗೆ ಪೊರಕೆ ಪೂಜೆ ಮಾಡಿದ್ದಾರೆ. ಜೊತೆಗೆ ಅವರು ಬಂದಂತ ಕಾರುಗಳ ಗ್ಲಾಸ್ ಅನ್ನು ಸಹ ಪುಡಿ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ರೈತರ ಕೋಪದ ಕಟ್ಟೆ ಈಗ ಒಡೆದಿದೆ. ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಹೊರಟರೆ ರೈತರು ಇನ್ನು ಯಾವ ಲೆವೆಲ್ಗೆ ಹೋಗಿ ನಿಲ್ಲಬಹುದು ಅಂತ ನೀವೇ ಯೋಚನೆ ಮಾಡಿ. ಡಿ.ಕೆ. ಶಿವಕುಮಾರ್ ಅವರೇ, ನಿಮಗೆ ಅಧಿಕಾರ ಇದೆ ಅಂತ ರೈತರನ್ನ ಅರೆಸ್ಟ್ ಮಾಡಿಸಿದ್ದೀರಾ. ಅಲ್ಲ ಸ್ವಾಮಿ, ರೈತರ ಜಮೀನಿಗೆ ಹೋಗ್ಬೇಕಂದಾಗ ನಿಮ್ಮ ಅಧಿಕಾರಿಗಳು ಒಂದು ಇನ್ಫಾರ್ಮೇಶನ್ ಕೊಡುವ ಕಾಮನ್ ಸೆನ್ಸ್ ಇಲ್ವಾ ಅವರಿಗೆ? ಗಲಾಟೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಅರೆಸ್ಟ್ ಮಾಡಿಸ್ತಿರಲ್ಲ, ಅವ್ರು ಇನ್ಫಾರ್ಮೇಶನ್ ಕೊಡ್ಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ವಾ ಅಧಿಕಾರಿಗಳಿಗೆ? ಯಾಕೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅವರಿಗೆ? ಕೊಡದೆ ಬುಲ್ಡೋಜರ್ ತಗೊಂಡು ಹೋಗೋದಕ್ಕೆ ಅವ್ರಿಗೇನು ಅಧಿಕಾರ ಇದೆ? ನೀವು ಈ ಕೂಡಲೇ ರೈತರ ಪರವಾಗಿ ನಿಲ್ಲಬೇಕು. ಯಾಕೆಂದ್ರೆ ನೀವು ರೈತರ ಮುಖ್ಯಮಂತ್ರಿ. ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮನ್ನು ನಂಬಿ ಬೆಂಗಳೂರು ದಕ್ಷಿಣದ 4 ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಕಡೆಯವ್ರನ್ನ ಗೆಲ್ಸ್ಕೊಟ್ಟಿದ್ದಾರೆ ಇದೇ ರೈತರು. ನಿಮ್ಮ ಅಧಿಕಾರ ಕೇವಲ 2 ವರ್ಷಗಳು ಮಾತ್ರ. ಮತ್ತೆ ಎಲೆಕ್ಷನ್ ಬರುತ್ತೆ, ನೀವು ಇದೇ ರೈತರ ಹತ್ರ ನೀವು ವೋಟ್ ಕೇಳಕ್ ಹೋಗ್ಬೇಕು. ಡಿ.ಕೆ. ಶಿವಕುಮಾರ್ ಅವರೇ, ದಯವಿಟ್ಟು ಇಷ್ಟ ಇಲ್ಲದನ್ನ ಬಲವಂತವಾಗಿ ಕಿತ್ತುಕೊಳ್ಳಲು ಹೋಗಬೇಡಿ. ಯಾಕೆಂದ್ರೆ ರೈತರ ಶಾಪ, ರೈತರ ಕೋಪದ ಮುಂದೆ ಯಾವ ಪಕ್ಷಗಳು ಸಹ ಉಳಿಯೋದೂ ಇಲ್ಲ. ನಿಮ್ಮದೇ ಪಕ್ಷದ ಮುಖ್ಯಮಂತ್ರಿಯಾಗಿದೆ ಅಂತ ಬಂಗಾರಪ್ಪನವ್ರು ಒಂದು ಮಾತು ಹೇಳಿದ್ರು, ನೆನಪಿದೆಯಾ? ರೈತರ ತಂಟೆಗೆ ಬಂದ್ರೆ ನಿಮ್ಮ ಮನೆ ಮುಂದೆ ಇರುವ ಗೂಟ ಕಿತ್ಕೊಂಡು ಹೊಡೀರಿ, ಯಾರಾದ್ರೂ ಪರವಾಗಿಲ್ಲ ಅಂತ ಹೇಳಿದ್ರು, ನೆನಪಿದೆಯಾ? ರೈತರನ್ನ ರೈತರಾಗೆ ಬಿಡಿ, ರೈತರ ಪರವಾಗಿ ನೀವು ನಿಲ್ಲಿ. ರೈತರಿಂದ ಕಣ್ಣೀರು ಹಾಕ್ಸಿ ಜಮೀನು ತಗೊಂಡು ಯಾರೂ ಉದ್ಧಾರ ಆದಂಥವ್ರು ಇಲ್ಲ. ದಯವಿಟ್ಟು ಬಿಡದಿಯ ಟೌನ್ಶಿಪ್ ಅನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಕೇಳ್ಕೊತಾ ಇದ್ದೀನಿ. ವೀಕ್ಷಕರೇ, ಮತ್ತೊಂದು ವಿಷಯ ಹೇಳಬೇಕು. ಏನಪ್ಪಾ ಅಂದ್ರೆ, ಈ ಬಿಡದಿಯ ಟೌನ್ಶಿಪ್ ಅನ್ನು ಯಾಕೆ ಮಾಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಮತ್ತೆ ಮಾಗಡಿಯ ಬಾಲಕೃಷ್ಣ ಅವರು ಹಠ ತೊಟ್ಟು ನಿಂತಿದ್ದಾರೆ ಅನ್ನೋದನ್ನ, ಇದರಲ್ಲಿ 3,000 ಎಕರೆ ರಿಯಲ್ ಎಸ್ಟೇಟ್ ಮಾಫಿಯಾ ಇದೆ. ಇದರ ಬಗ್ಗೆ ನಾನು ನೆಕ್ಸ್ಟ್ ಸಂಚಿಕೆಯಲ್ಲಿ ಖಂಡಿತವಾಗ್ಲೂ ವಿವರವಾಗಿ ತಿಳಿಸ್ತೀನಿ. ಇದರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.